ಶುರು ಸರ್ ಒಂದು ಫ್ರಾಂಚೈಸಿ ಜರ್ಸಿ ಹೌದು ಏನಿದೆ ಅಲ್ಲ ಇದೇ ಥರ ನಾವು ಹುಬ್ಳಿಲಿ ಮಾಡ್ತಾ ಇದ್ದೀವಿ, ಇದೇ ಥರ ನಾವು ಏನೋ ಮಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ, ಶಿವಮೊಗ್ಗನಲ್ಲಿ ಮಾಡ್ತಾ ಇದ್ದೀವಿ, ಗುಲ್ಬರ್ಗಾನಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕಡೆನೂ ಎಲ್ಲೆಲ್ಲಿ ಈ 6 ಫ್ರಾಂಚೈಸ್ಗಳು ತೊಗೊಂಡಿದ್ದಾರೋ, ಯಾವ್ಯಾವ ಸಿಟಿನಲ್ಲಿ ತೊಗೊಂಡಿದ್ದಾರೋ ಆ ಸಿಟಿನಲ್ಲಿ ನಾವು ಈ ಥರ ಒಂದು ಲಾಂಚ್ನ ಮಾಡ್ತಾ ಇದ್ದೀವಿ. ಮತ್ತು ಅವ್ರುಗಳೇ ಮಾಡ್ತಾ ಇದ್ದಾರೆ ಲಾಂಚ್ನ, ಆ ಒಂದು ಪರ್ಟಿಕ್ಯುಲರ್ ಟೀಮ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು KSA ಕೂಡ ಅವ್ರ ಜೊತೆ ಇದ್ದೀವಿ. ಸೊ ಇಟ್ಸ್ ಒಂಥರ ಕಲೆಕ್ಟಿವ್ ಎಫರ್ಟ್ ಆ್ಯಕ್ಚುಲಾಗಿ. ಸೊ ಹಾಗೆಯೇ ಇಲ್ಲಿ ನಾವು ಬೆಂಗಳೂರಲ್ಲಿ ಫಸ್ಟ್ ಶುರು ಆಗಿರೋದ್ರಿಂದ, ಇಲ್ಲಿ ಬೆಂಗಳೂರು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಮಾಡೋದ್ರಿಂದ ನಾವು ವಿ ಆರ್ ಆಲ್ ಹಿಯರ್ ಫ್ರಮ್ KSA ಟು ಬಿ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಮಹಾರಾಜ ಟ್ರೋಫಿ KSA T20ಗೆ ಅಫಿಷಿಯಲ್ ಆ್ಯಂಥಮ್ ಕೂಡ ಲಾಂಚ್ ಮಾಡಿದ್ವಿ ನಾವು ಇವತ್ತು ಅದನ್ನೇ ಮಾಡಿದ್ವಿ ನಮ್ಮ ಜಂಬೋ ಅನಿಲ್ ಕುಂಬ್ಳೆ ಅವರು. ಸೊ ಈ ಥರ ನಡೀತಾನೆ ಇರುತ್ತೆ ಎಲ್ಲ ಕಡೆ. ಆ್ಯಂಡ್ ಆಲ್ಸೋ ದ ಗುಡ್ ಥಿಂಗ್ ಇಸ್ ಒಂಥರ ಇಟ್ಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್ ನಂಗೆ ತಿಳಿದಂಗೆ, ಫಾರ್ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಟು ಶೋ ಕೇಸ್ ದೇರ್ ಸ್ಕಿಲ್. ಅವರ ಒಂದು ಪರ್ಫಾರ್ಮೆನ್ಸಿಂದ ಸುಮಾರು ಜನ ನೋಡೋಕೆ ಬರ್ತಾ ಇದ್ದಾರೆ. ನನಗೆ ಆವಾಗಲೇ ಸುಮಾರು ಫೋನ್ ಕಾಲ್ಗಳು ಬಂದಿದೆ ಬೇರೆ ಕಡೆ, ಬೇರೆ ಟ್ಯಾಲೆಂಟ್ ಸ್ಕೌಟ್ ಕಡೆಯಿಂದ ಎಲ್ಲ ಬಂದಿದೆ ನನಗೆ ಫೋನ್ ಕಾಲ್ಗಳು. ಈ ಥರ ಬರ್ತಾ ಇದ್ದೀವಿ ನಾವು ಮ್ಯಾಚ್ಗಳನ್ನ ನೋಡೋಕ್ಕೆ ಅಂತ. ಸೊ ಆವಾಗಲೇ ಆ ಒಂದು ಇಂಟ್ರೆಸ್ಟ್ ಶುರುವಾಗಿದೆ. ಈ IPL ಫ್ರಾಂಚೈಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಸೊ ಅವ್ರುಗಳು ಆ ಟ್ಯಾಲೆಂಟ್ ಸ್ಕೌಟ್ನವರು ಬಂದು ನೋಡ್ತಾ ಇರ್ತಾರೆ ಖಂಡಿತ. ಸೊ ಯಾರ್ಯಾರಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೋ ಖಂಡಿತ ಅವ್ರಿಗೆ ನಾವು ಮುಂದಿನ ಒಂದು IPLನಲ್ಲಿ ನೋಡ್ಬೋದು ಅನ್ನೋ ಒಂದು ಹೋಪ್ಸ್ ಇದೆ ನಮಗೆ. ಹಾಗೆ ಹೇಳ್ತಾರೆ ನಾವು ಇದು 3 ಸಿಟಿನಲ್ಲಿ ತೊಗೊಂಡೋಗ್ತಾ ಇದ್ದೀವಿ, ಮೈಸೂರು, ಹುಬ್ಳಿ ಮತ್ತು ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಸೊ 3rd phase ಇಸ್ ಇನ್ ಬ್ಯಾಂಗ್ಳೂರ್. ಸೊ ಒಂಥರ ಇಟ್ಸ್ ವೆರಿ ಎಕ್ಸೈಟಿಂಗ್. ಬಟ್ ಐ ಥಿಂಕ್ ಐ ನೀಡ್ ಟು ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ನಮ್ಮ ಒಂದು KSA ಮ್ಯಾನೇಜ್ಮೆಂಟ್ಗೆ ಮತ್ತು ಗವರ್ನಿಂಗ್ ಕೌನ್ಸಿಲ್ ಅವ್ರಿಗೆ, ಅವರ ಒಂದು ಮೆಂಬರ್ಸ್ಗೆ ಐ ನೀಡ್ ಟು ಗಿವ್ ಅ ಲಾಟ್ ಆಫ್ ಕ್ರೆಡಿಟ್ ಟು ದೆಮ್. ಒಂಥರ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ಸ್ವಲ್ಪ ಚಿಕ್ಕ ಒಂದು ವಿಂಡೋ ಇತ್ತು ನಮಗೆ ಈ ಎಲ್ಲ ತಯಾರಿ ಮಾಡೋದಕ್ಕೆ. ಒಂದು ಎಲ್ಲರೂ ಸೇರಿ ನಾವು ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೇ ಒಂದು 6 ತಿಂಗಳಲ್ಲಿ ಸುಮಾರು ನಾವು ಮಾಡಬೇಕಾಗಿತ್ತು ಕೆಲಸಗಳನ್ನ. ಸೊ ಸುಮಾರು ಕೆಲಸಗಳನ್ನ ನಾವು ಅಚೀವ್ ಮಾಡಿದ್ದೀವಿ. ಸೊ ಅದರಲ್ಲಿ ಇದು ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೆ. ಥ್ಯಾಂಕ್ ಯು.